ಕೆಲಸ ಸಿಗೋವರೆಗೂ ಯುವ ನಿಧಿಯ ಹಣ ನಿಲ್ಲೋದಿಲ್ಲ, ನಮ್ಮದು ನುಡಿದಂತೆ ನಡೆಯುವಂಥ ಸರ್ಕಾರ ಅಂತೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೌಶಲ್ಯ ತರಬೇತಿಗೆ ಹೋಗುವವರಿಗೆ ಯುವ ನಿಧಿ ನಿಲ್ಲಲ್ಲ. ಕೆಲಸ ಸಿಗ್ತಾ ಇಲ್ಲ, ತರಬೇತಿಗೆ ಹೋಗ್ತಾ ಇದ್ದರೂ ಕೂಡ ಅವರಿಗೂ ಯುವ ನಿಧಿ ಸಿಕ್ಕೇ ಸಿಗುತ್ತೆ. ಕೆಲಸ ಸಿಗೋವರೆಗೂ ನಾವು ಇದನ್ನು ಕೊಡ್ತಾ ಇರ್ತೀವಿ. ಅವರಿಗೆ ಏನು ಮಾಡ್ತಾರೆ ಅವರು ತಾನೇ ಕೆಲಸ ಇಲ್ಲದೆ ಇದ್ದಾಗ ಈ ಹಣ ಅವ್ರಿಗೆ ಒಂದಷ್ಟು ಬಳಕೆಗೆ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿರೋದು. 2 ವರ್ಷದವರೆಗೆ ಯುವ ನಿಧಿಯನ್ನು ಕೊಟ್ಟೇ ಕೊಡ್ತೀವಿ. ನಮ್ಮ ಸರ್ಕಾರ ಯುವ ನಿಧಿ ತರಬೇತಿ ಎರಡನ್ನೂ ಕೊಡ್ತೀವಿ. ಆ ಮೂಲಕವಾಗಿ ಕೆಲಸ ಸಿಗಲಿಕ್ಕೂ ಅವ್ರಿಗೆ ಅನುಕೂಲ ಆಗಲಿ. ಈ ತರಬೇತಿಯನ್ನು ಕೊಟ್ಟಾಗ ತರಬೇತಿಯಿಂದ ಆದರೂ ಕೆಲಸ ಸಿಗಲಿ ಅಂತ ಹೇಳಿ ನಾವು ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವೇನು ಹೇಳ್ತೀವೋ ಅದನ್ನು ಮಾಡೇ ತೀರ್ತೀವಿ. ವಿಪಕ್ಷಗಳು ಸುಖಾಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ. ಮೋದಿಯವರು 2 ಕೋಟಿ ಉದ್ಯೋಗ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಇದುವರೆಗೂ 2 ಕೋಟಿ ಉದ್ಯೋಗ ಕೊಡಲೇ ಇಲ್ಲ ಅವರು. ಆದರೆ ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂಥೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಭಿವೃದ್ಧಿ ತರಬೇತಿಗೆ ಬರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ನಿಲ್ಲಿಸಲ್ಲ. ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏನಾದ್ರು ನಿಮಗೆ ತಪ್ಪು ಮಾಹಿತಿ ಇದ್ರೆ, ತಪ್ಪು ತಿಳುವಳಿಕೆ ಇದ್ರೆ, ಕೌಶಲ್ಯ ತರಬೇತಿಗೆ ಹೋದ್ರೆ ನಮಗೆ ಯುವ ನಿಧಿನಲ್ಲಿ ಬರ್ತಕ್ಕಂಥ ಅನುದಾನ ನಿಂತೋಗ್ತದೆ. ಅದು ಸುಳ್ಳು. 2 ವರ್ಷ ನಾವು ಕೊಟ್ಟೇ ಕೊಡ್ತೀವಿ. ನೀವು ತರಬೇತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ವರ್ಷಕ್ಕೆ 2 ಕೋಟಿ ಹುದ್ದೆಗಳನ್ನ ಕೊಡ್ತೇನೆ, 2 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೇನೆ, ನಿರುದ್ಯೋಗಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತಿನವರೆಗೆ ಅದನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. 11 ವರ್ಷದಲ್ಲಿ 20 ಕೋಟಿಗೂ ಹೆಚ್ಚು ಉದ್ಯೋಗವನ್ನು ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಈ ಸುಳ್ಳು ಹೇಳ್ತಕ್ಕಂಥ ಬಿಜೆಪಿ ಅವ್ರ ಮಾತುಗಳನ್ನ ಕೇಳ್ಬಿಡಿ. ಯಾರು ಕೌಶಲ್ಯ